ಎಲ್ರಿಗೂ ನಮಸ್ತೆ. ಟ್ರೈಲರಲ್ಲಿ ಒಂದು ಡೈಲಾಗ್ ಬರುತ್ತೆ, ನೀವು ಕೇಳಿದಿರಿ, ಲೈಫಲ್ಲಿ ಯಾವುದು ಕೋಇನ್ಸಿಡೆಂಟ್ ಅಲ್ಲ, ಡೆಸ್ಟಿನಿಯ ಕೈವಾಡ ಅಂತ ಅಂದ್ಬಿಟ್ಟು. ನನ್ನ ಬದುಕಿಗೆ ಹೇಳ್ಬೇಕು ಅಂದ್ರೆ ಅದನ್ನ ಡೆಸ್ಟಿನಿಯ ಪವಾಡ ಅಂತ ಅನ್ಬೋದು. ಯಾಕೆಂದ್ರೆ ಊರಲ್ಲಿ ಶಿವಣ್ಣವ್ರ ಸಿನಿಮಾನ ನೋಡ್ತಾ ಬೆಳೆದಿದ್ದಂಥವನು ನಾನು. ನಿಡುವಳ್ಳಿ ಅಂತ ಒಂದು ಕುಗ್ರಾಮ ಬಾಣವರ ಅರಸೀಕೆರೆ ಕಡೆ ಬರುತ್ತೆ. ಅದಾದ್ಮೇಲೆ ಶಿವಣ್ಣವ್ರದೇ 3 ಸಿನಿಮಾ ಡೈಲಾಗ್ ಬರೆಯೋಕೆ ಅವಕಾಶ ಆಯಿತು. ಅದಕ್ಕಿಂತ ಹೆಚ್ಚಾಗಿ ಗೀತಾ ಪಿಕ್ಚರ್ಸ್ ಅವ್ರದ್ದು ಮೊದಲನೇ ಸಿನಿಮಾ ವೇದದಲ್ಲಿ ಡೈಲಾಗ್ಸ್ ಬರೆದಿದ್ದೆ. ಇವತ್ತಿಗೂ ಎಲ್ಲರೂ ಹೋದ್ರೆ ಸಿನಿಮಾ ಡೈಲಾಗ್ಗಳ ಬಗ್ಗೆ ಮಾತಾಡ್ತಾರೆ. ಈಗ ಮುತ್ತು ಸಿನಿ ಸರ್ವಿಸ್ ಅವರ ಸಿನಿಮಾ ಮೊದಲನೇ ಸಿನಿಮಾ ಫೈರ್ ಫ್ಲೈಗೆ ಬರೆದಿದ್ದೀನಿ. ಸೊ ಹಂಗಾಗಿ ತುಂಬಾ ಖುಷಿ. ಇನ್ನು ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ವಂಶಿ ಅವರು ಒಂದು ಸಣ್ಣ ಪರಿಚಯ ಆಗಿ ಅದಾದ ನಂತರ ಈ ಸಿನಿಮಾ ಕೆಲಸ ಮಾಡಿದ್ದು. ನಾನು ಒಂದಷ್ಟು ಸಿನಿಮಾಗಳಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೋ ಡೈರೆಕ್ಟರ್ ಆಗಿ ಒಂದು 15 ಸಿನಿಮಾಗಳಿಗೆ ಕೆಲಸ ಮಾಡಿದ್ದೀನಿ. ಬಟ್ ಇವರು ಫಸ್ಟ್ ಟೀಸರ್ ಬಿಟ್ಟಾಗ ಒಂದು ನಮ್ಮೊಳಗಿದ್ದು ಒಂದು ಸಾತ್ವಿಕ ಅಹಂಕಾರನೇ ಕರ್ಗೋಯ್ತು. ಯಾಕೆಂದ್ರೆ ಅವರು ನನಗೆ ಕತೆ ಹೇಳಿದಾಗ ಎಷ್ಟೋ ಸರ್ತಿ ಡೈರೆಕ್ಟರ್ಗಳು ಕತೆ ಹೇಳಿದ್ದು ಆಮೇಲೆ ಸ್ಕ್ರೀನ್ ಮೇಲೆ ಡೈಲ್ಯೂಟ್ ಆಗಿರೋದು ನಾನು ತುಂಬಾ ನೋಡಿದ್ದೀನಿ. ಅಂದ್ರೆ ನಮ್ಗೆ ಹೇಳುವಾಗ ಚೆನ್ನಾಗಿದೆ, ಎಕ್ಸ್ಟ್ರಾರ್ಡಿನರಿ ಅನ್ಸಿದ್ದು, ಸ್ಕ್ರೀನ್ ಮೇಲೆ ಬರುವಾಗ ತುಂಬಾ ಸಾಧಾರಣ ಅನ್ಸಕ್ ಶುರುವಾಗುತ್ತೆ. ಬಟ್ ಆದ್ರೆ ಈ ಸಿನಿಮಾದ ಟೀಸರ್ ಬಿಟ್ಟು ಕೂಡಲೇ ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ನನಗೆ ಏನ್ ಹೇಳಿದ್ರು ಅದಕ್ಕಿಂತ ತುಂಬಾ ಚೆನ್ನಾಗಿತ್ತು. ಈಗ ನೀವೇನ್ ಟೀಸರ್ ನೋಡಿದಾಗ, ಟ್ರೈಲರ್ ನೋಡಿದಾಗ್ಲೂ ನನ್ಗೆ ಅದೇ ಅನ್ಸಿದ್ದು. ಅಂದ್ರೆ ಒಂದು ಸಿನಿಮಾಗೆ ಸ್ಕ್ರೀನ್ ರೈಟಿಂಗ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು, ಒಟ್ಟಾರೆಯಾಗಿ ಈ ಸಿನಿಮಾಟೋಗ್ರಫಿಯನ್ನು ಎಷ್ಟು ಪೂರಕವಾಗಿ ಬಳಸ್ಕೊಂಡಿದ್ದಾರೆ, ಮತ್ತೆ ಆರ್ಟ್ ಡಿಪಾರ್ಟ್ಮೆಂಟ್ ಆಗಲಿ ಪ್ರತಿಯೊಂದನ್ನು. ಈ ಸಿನಿಮಾ ಬರೆಯುವಾಗ ಬರಹಗಾರನಾಗಿ ನಾನು ಕೂಡ ವಿಕ್ಕಿ ಜೊತೆಗೆ ನಾನು ರಿಫ್ರೆಶ್ ಆದೆ. ವಿಕ್ಕಿಯ ಜರ್ನಿ ಜೊತೆ ನಾನು ಒಂದು ಜರ್ನಿ ಟ್ರಾವೆಲ್ ಮಾಡಿ ಅವನ ಲೈಫಲ್ಲಿ ಏನೇನೋ ಅಪ್ಸ್ ಅಂಡ್ ಡೌನ್ಸ್ ಬಂತು ಅದನ್ನೆಲ್ಲ ನಾನು ಎನ್ಕೌಂಟರ್ ಮಾಡಿ, ಸೊ ಹಂಗಾಗಿ ಒಂದು ಬರೆದಾಗ ಒಂದು ಸಮಾಧಾನ, ರಿಫ್ರೆಶಿಂಗ್ ಫೀಲ್ ಆಗಿದೆ. ಸೊ ಒಂದು ಸ್ಪೆಷಲ್ ಪ್ರಾಜೆಕ್ಟ್ ನನಗೆ ಈ ಸಿನಿಮಾ. ತುಂಬಾ ಖುಷಿ ಇದೆ ಈ ಸಿನಿಮಾದಲ್ಲಿ ಕೆಲಸ ಮಾಡಿರೋದಕ್ಕೆ. ಒಳ್ಳೇದಾಗ್ಲಿ. ನಾನು ಕೂಡ 24ನೇ ತಾರೀಕು ಸ್ಕ್ರೀನ್ ಮೇಲೆ ನೋಡೋದಕ್ಕೆ ತುಂಬಾ ಕಾಯ್ತಿದ್ದೀನಿ. ಅಂದ್ರೆ ಈ 2 ತುಣುಕುಗಳು ನೋಡೇನೆ ಇಷ್ಟ ಆಗಿದೆಯಲ್ಲ. ಸೊ ಹಂಗಾಗಿ ಇನ್ನೂ ಹೇಗಿರ್ಬೋದು ಸಿನಿಮಾ ಅನ್ನೋದಕ್ಕೆ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು. ಅವಕಾಶ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ಗೆ ಮತ್ತೆ ಪ್ರೊಡ್ಯೂಸರ್ಗೆ ಥ್ಯಾಂಕ್ ಯು ವೆರಿ ಮಚ್.